Hi my dear students, welcome back to your English Academy YouTube channel. Today in this video class just we have the key answers related to grammar in the first language English. It is related to NCERT syllabus my dear students. ಈ ಮೌಲ್ಯಾಂಕನ ಮಾರ್ಚ್ 2024 ಮಾದರಿ ಪ್ರಶ್ನೋತ್ತರ ಪತ್ರಿಕೆ. ಇಟ್ ಈಸ್ ಫ್ರಮ್ ದ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್. ಕ್ಲಾಸ್ 9 ಇದೆ ನೋಡಿ ಡಿಯರ್ ಸ್ಟೂಡೆಂಟ್ಸ್. ನಾನು ಇನ್ ಕ್ಲಾಸನ್ನು ನಿಮ್ಮ ಮುಂದೆ ತೊಗೊಂಡ್ಬರ್ತಾ ಇರೋದು ಬಿಕಾಸ್ ದ ಮೆನಿ ಸ್ಟೂಡೆಂಟ್ಸ್ ದೇ ಕಮೆಂಟೆಡ್ ಸರ್ bring the class for the NCERT question paper. Already I uploaded 8th, 9th, 10th preparatory examination and annual examination question paper. If you want you can just check the playlist and videos and just watch and learn. Okay, before beginning of this video class or this question paper, the key answers of related to grammar, just I need the subscription of yours. ಯಾಕಂದ್ರೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಏನಾಗುತ್ತಪ್ಪ ಅಂದ್ರೆ to bring that the more videos the related to you, the related to the study of yours, the best of the examination my dear students. Okay, ಇಲ್ಲಿ ನಿಮ್ಮ NCERT question paper ಇದೆ, ನೇಮ್ ಆಫ್ ದ ಸ್ಟೂಡೆಂಟ್. ಹಾಗೆ ಏನು ಮಾಡ್ರಪ್ಪ ಅಂದ್ರೆ ನೀವು ನಿಮ್ಮ ಫ್ರೆಂಡ್ ಸರ್ಕಲ್ ಕೂಡ ಶೇರ್ ಮಾಡ್ರಿ, ಬಿಕಾಸ್ ದ ನಾಲೆಜ್ ಶೇರಿಂಗ್ ಈಸ್ ವೆರಿ ದ ಬೆಸ್ಟ್ ಥಿಂಗ್ ಇನ್ ದ ವರ್ಲ್ಡ್. ಓಕೆ, we will come to that the question paper. You'll notice my dear students, here is the 4 alternatives are given for each following questions. Incomplete statements, only one of them is correct or most appropriate. Choose the correct alternative and write the complete answer along with its letter of alphabet. 6 questions idave my dear students. The totally one question carries that 1 mark. The total is 6 marks are here my dear students. The first question is related on the question tag my dear students. ಹಾಗಾದ್ರೆ ನೋಡೋಣ ಫಸ್ಟ್ ಕ್ವೆಶ್ಚನ್ ಏನಿದೆ. ರಾಘವ್ ನೆವರ್ ಕಮ್ಸ್ ಟು ಸ್ಕೂಲ್ ರೆಗ್ಯುಲರ್ಲಿ. ರಾಘವ ರೆಗ್ಯುಲರ್ ಆಗಿ ಸ್ಕೂಲಿಗೆ ಬರಂಗಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಅದ. ಇದಕ್ಕೆ ಏನು ಮಾಡಬೇಕು? ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಟು ಬಿ ಆಡೆಡ್ ಈಸ್. ಸರಿಯಾದ ಕ್ವಶನ್ ಟ್ಯಾಗ್ ಏನಾಗುತ್ತಾ, ಜಸ್ಟ್ ಒಂದು ಸ್ವಲ್ಪ ಇಲ್ಲಿ ಡಿಟೇಲ್ ಆಗಿ ನೋಡ್ರಿ ಡಿಯರ್ ಸ್ಟೂಡೆಂಟ್ಸ್. ಯಾಕಂದ್ರೆ ನಿಮ್ಮ ಎಕ್ಸಾಮಲ್ಲಿ ಬಹಳಷ್ಟು ಕ್ವಶನ್ಸ್ ಬರ್ಬೋದು. ಕ್ವಶನ್ ಟ್ಯಾಗ್ದೊಂದು ರೂಲ್ ಇದೆ. ಏನಿದೆ ಕ್ವಶನ್ ಟ್ಯಾಗ್ದ ರೂಲು? ಸ್ಟೇಟ್ಮೆಂಟ್ ಇದು ಯಾವುದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟೇಟ್ಮೆಂಟ್ ನೆವರ್ ಅನ್ನೋದು ಏನು ರೆಫರ್ ಮಾಡ್ತದಪ್ಪ ಅಂತಂದ್ರೆ ಇಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟನ್ನು, ನೆಗೆಟಿವ್ ಸೆಂಟೆನ್ಸ್ ಇದೆ ಮೈ ಡಿಯರ್ ಸ್ಟೂಡೆಂಟ್ಸ್. ನೆಗೆಟಿವ್ ಇದ್ದಾಗ ನಾವು ಯಾವ ಕ್ವಶನ್ ಟ್ಯಾಗನ್ನು ಬರೀಬೇಕು? ಪಾಸಿಟಿವ್ ಕ್ವಶನ್ ಟ್ಯಾಗನ್ನು ಬರೀಬೇಕು ಮೈ ಡಿಯರ್ ಸ್ಟೂಡೆಂಟ್ಸ್. ಪಾಸಿಟಿವ್ ಕ್ವಶನ್ ಟ್ಯಾಗನ್ನು ಬರೀಬೇಕು. ಹಾಗಾದ್ರೆ ಪಾಸಿಟಿವ್ ಕ್ವಶನ್ ಟ್ಯಾಗ್ದ ರೂಲ್ ಏನು ಬರ್ತದಪ್ಪ ಅಂದ್ರೆ ಹೆಲ್ಪಿಂಗ್ ವರ್ಬು ಪ್ಲಸ್ ಪ್ರನೌನು. ಪ್ರನೌನ್ ಆದಮೇಲೆ ಏನು ಬರುತ್ತೆ? ಕ್ವಶನ್ ಟ್ಯಾಗ್ ಬರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಹಾಗಾದ್ರೆ ಈ ಒಂದು ಸೆಂಟೆನ್ಸಲ್ಲಿ ಕ್ವಶನ್ ಟ್ಯಾಗ್ ಯಾವುದು? ರಾಘವ್ ನೆವರ್ ಕಮ್ಸ್. ಇಲ್ಲಿ ನೋಡ್ರಿ, ಎಸ್ ವರ್ಬಿಗೆ V1ಗೆ ಎಸ್, IS, ES ಅನ್ನು ಆ್ಯಡ್ ಮಾಡಿದಾಗ ನಾವು ಯಾವುದನ್ನು ತಗೋತೀವಿ? ಡಸ್ ಬರುತ್ತೆ. ನೆಗೆಟಿವ್ ಮಾಡಬೇಕಾದ್ರೆ ಡಸ್ ಬರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಡಸ್ ಎಲ್ಲಿದೆ ನೋಡ್ರಿ, ಏನದ ಹೆಲ್ಪಿಂಗ್ ವರ್ಬ್ ಏನು ತಗೊಂಡಿವಿ? ಡಸ್ ತಗೊಂಡಿ. ವಿ ಟುಕ್ ನಾವು ಡಸ್. ದೆನ್ ನೆಕ್ಸ್ಟ್ ವಿಚ್ ಒನ್ ಇಸ್ ಪ್ರನೌನ್? ರಾಘವ್ ಇಟ್ಸ್ ಎ ಮೇಲ್ ಪರ್ಸನ್. ಹಾಗಾದ್ರೆ ಬಾಯ್ ಇದ್ದಾನೆ, ಹಾಗಾದ್ರೆ ಏನು ಬರುತ್ತಾ? ಡಸ್ ಈ ಬರುತ್ತಾ. ಅದಾದ್ಮೇಲೆ ಏನು ಬರೀಬೇಕು? ಕ್ವಶನ್ ಮಾರ್ಕ್ ಬರೀಬೇಕು. ಹಾಗಾದ್ರೆ ಈ ಆಪ್ಷನ್ಸ್ ಅಲ್ಲಿ ದ ವಿಚ್ ಒನ್ ಇಸ್ ಡಸ್ ಹಿ? ಇಲ್ಲಿ ಆಪ್ಷನ್ ಏನಿದೆ ನೋಡ್ರಿ, ಆಪ್ಷನ್ ಎ ಡಸ್ ಹಿ ಇಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಹಾಗಾದ್ರೆ ಡಸಂಟ್ ಹಿ ಆಗಲ್ಲ, ಆಪ್ಷನ್ ಸಿನೂ ಆಗಲ್ಲ, ಆಪ್ಷನ್ ಡಿನೂ ಆಗಲ್ಲ. ಐ ಹೋಪ್ you cleared the doubt related to question tag. Okay, we will move to that the second question. The second question is here, the word that takes the prefix un is. un ಅಂತಕ್ಕಂಥ ಪ್ರೆಫಿಕ್ಸ್ ಅನ್ನ ಯಾವ ವರ್ಡ್ ಇಲ್ಲಿ ತಗೊಳುತ್ತೆ? ಆಪ್ಷನ್ ಎ ಇದೆ ನೋಡ್ರಿ, ಅನ್ಅಡ್ವಾಂಟೇಜ್ ಇಸ್ ರಾಂಗ್, ಅನ್ರೆಗ್ಯುಲರ್ ಇಸ್ ರಾಂಗ್, ಡಿಸ್ಅಡ್ವಾಂಟೇಜ್ ಇಸ್ ರೈಟ್. ಡಿಸ್ಅಡ್ವಾಂಟೇಜ್ ಬರುತ್ತೆ, ರೆಗ್ಯುಲರ್ಗೆ ಇರ್ರೆಗ್ಯುಲರ್ ಬರುತ್ತೆ, ವೈಲೆನ್ಸ್ಗೆ ಆಪ್ಷನ್ ಸಿ ಏನಿದೆಪ್ಪ ಅಂದ್ರೆ ನಾನ್ ವೈಲೆನ್ಸ್ ಬರುತ್ತೆ. ಹಾಗಾದ್ರೆ ಆಪ್ಷನ್ ಡಿ ಅಲ್ಲಿ ಏನಿದೆ? ಕಂಫರ್ಟೇಬಲ್. ದ ರೈಟ್ ಪ್ರೆಫಿಕ್ಸ್ ಇಸ್ ಅನ್ಕಂಫರ್ಟೇಬಲ್. ಹಾಗಾದ್ರೆ ನಮ್ಮ ರೈಟ್ ಆನ್ಸರು ಇಲ್ಲಿ ಡಿ ಹಾಕ್ರಿ, ಇಲ್ಲಿ ಅನ್ಕಂಫರ್ಟೇಬಲ್ ಅಂತ ಬರೆದು ಬಿಡ್ರಿ. ದಿಸ್ ಈಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, uncomfortable is the right answer. This is the prefix. Okay, it is the question from the prefix my dear students. Okay, the third question is related to articles my dear students. I saw dash European in dash Mysore University. ಇಲ್ಲಿ ನೋಡ್ರಿ,
ಓವೆಲ್ ಮುಂದೆ ನೀವು ಯಾವಾಗಲಿ ಆನ್ ಯೂಸ್ ಮಾಡಬೇಕು. ಹಾಗಾದ್ರೆ ಇಲ್ಲಿ ಓವೆಲ್ ಅದ ಬಟ್ ಹ್ಯಾವಿಂಗ್ ಎ ವಿಚ್ ಸೌಂಡ್, ಕಾನ್ಸೋನೆಂಟ್ ಸೌಂಡ್ ಇದೆ ಮೈ ಡಿಯರ್ ಸ್ಟೂಡೆಂಟ್ಸ್. ಹಾಗಾದ್ರೆ ಹ್ಯಾವಿಂಗ್ ಎ ಓವೆಲ್ ಬಟ್ ಪ್ರೊನೌನ್ಸಿಂಗ್ ಲೈಕ್ ಎ ಕಾನ್ಸೋನೆಂಟ್ ಸೌಂಡ್ ಇನ್ ದಟ್ ಟೈಮ್. ಇಲ್ಲಿ ನೋಡ್ರಿ, ನಿಮ್ಗೆ ಡೌಟ್ ಇತ್ತು ಅಂದ್ರೆ ಕನ್ನಡದಾಗ ಬರ್ದು ನೋಡ್ರಿ. ಏನಂತ ಬರೀತೀರಪ್ಪ ಅಂದ್ರೆ ಕನ್ನಡದೊಳಗೆ ಇಲ್ಲಿ ನೋಡ್ರಿ ಏನಂತ ಬರೀಬೇಕು, ಯುರೋಪಿಯನ್ ಅಂತ ಬರೀರಿ ನಿಮಗೆ ಬೇಕಂದ್ರೆ. ಇಲ್ಲಿ ನೋಡ್ರಿ, ಯುರೋಪಿಯನ್ ಆಗಲ್ಲ, ಯುರೋಪಿಯನ್. ಯು ಅನ್ನೋದು ಏನಾಗುತ್ತ, ಕಾನ್ಸೋನೆಂಟ್ ಸೌಂಡ್ ಆಗುತ್ತ. ಫಾರ್ ದಟ್ ರೀಸನ್ ಇಲ್ಲಿ ಏನ್ ಬರಬೇಕು, ಐ ಸಾ ಎ ಬರಬೇಕು. ಅ ಯುರೋಪಿಯನ್ ಇನ್ ದ ಮೈಸೂರು ಯೂನಿವರ್ಸಿಟಿ. ಸೆಕೆಂಡ್ ಆಪ್ಷನ್ ದ ಯಾಕೆ ಬರ್ತದಪ್ಪ ಅಂತಂದ್ರೆ ಇಲ್ಲಿ ಡೆಫಿನಿಟ್ ಆರ್ಟಿಕಲ್ ದ ಬರುತ್ತೆ. ಯಾಕೆ ಬರುತ್ತೆಪ್ಪ, ಮೈಸೂರು ಯೂನಿವರ್ಸಿಟಿಯಲ್ಲಿ ಡೆಫಿನಿಟ್ ಆಗಿ ಹೇಳುತ್ತೆ. ಫಾರ್ ದಟ್ ರೀಸನ್ ಹಿಯರ್ ಆಪ್ಷನ್ ಸಿ ಎ and the is the right answer my dear student. option C a the it ಬರೆದ್ರಪ್ಪ ಅಂದ್ರೆ ನಿಮ್ದು ರೈಟ್ ಆನ್ಸರ್ ಆಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿದ್ರೆ, ಇಟ್ ಈಸ್ ಯೂಸ್ಫುಲ್ ಅನ್ಸಿದ್ರೆ, ಜಸ್ಟ್ ಯು ಹ್ಯಾವ್ ಅ ಸಬ್ಸ್ಕ್ರಿಪ್ಷನ್ ಟು ಅವರ್ ಚಾನಲ್ ಬಿಕಾಸ್ ಯುವರ್ ಸಬ್ಸ್ಕ್ರಿಪ್ಷನ್ ಇಸ್ ಅವರ್ ಮೋಟಿವೇಶನ್ ಅಂತ ಹೇಳ್ತಾ, ಜಸ್ಟ್ ಇಫ್ ಯು ವಾಂಟ್ ದಟ್ ಯುವರ್ ಫ್ರೆಂಡ್ ಸರ್ಕಲ್ ಯು ಕ್ಯಾನ್ ಶೇರ್ ವಿತ್ ದೆಮ್ ಆಲ್ಸೋ. ದೆನ್ ನೆಕ್ಸ್ಟ್ ಫೋರ್ತ್ ಕ್ವಶನ್, ಅ ಸ್ಲಂಬರ್ ಡಿಡ್ ಮೈ ಸ್ಪಿರಿಟ್ ಸೀಲ್. ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಹಿಯರ್. ಇಲ್ಲಿ ಫಿಗರ್ ಆಫ್ ಸ್ಪೀಚ್ ಅಂದ್ರೆ ಏನಂತ ಕರಿತೀವಿ ಅಂದ್ರೆ ನಾವು ಪೊಯೆಟಿಕ್ ಡಿವೈಸ್ ಯಾವ್ದಂತ ಕೇಳಿದಾರ. ಯಾವುದು ಪೊಯೆಟಿಕ್ ಡಿವೈಸಸ್ ಯಾವ್ಯಾವ ಇದಾವೆ. ಹಾಗಾದ್ರೆ ಸಿಮಿಲಿ ಬರ್ಬೇಕಂದ್ರೆ ಲೈಕ್, ಆಸ್ ಇರಬೇಕು. ಪರ್ಸಾನಿಫಿಕೇಶನ್ ಇರ್ಬೇಕಪ್ಪ ಅಂದ್ರೆ ನಾನ್ ಲಿವಿಂಗ್ ಥಿಂಗ್ ಅನ್ನ ಲಿವಿಂಗ್ ಥಿಂಗ್ ಆಗಿ ಏನ್ ಮಾಡ್ಬೇಕು, ಟ್ರೀಟ್ ಮಾಡಬೇಕು. ಅದಕ್ಕೆ ಪರ್ಸಾನಿಫಿಕೇಶನ್ ಅಂತ ಕರಿತೀವಿ. ಮೆಟಾಫರ್ ಅಂದ್ರೆ ಏನಪ್ಪಾ ಅಂತಂದ್ರೆ ದೆನ್ ಟೂ ಡಿಫ್ರೆಂಟ್ ಥಿಂಗ್ಸ್ ಆರ್ ಟ್ರೀಟೆಡ್ ಆಸ್, ಎರಡನ್ನ ಒಂದು ರೀತಿಯಲ್ಲಿ ನಾವು ಟ್ರೀಟ್ ಮಾಡ್ತೀವಿ, ಅದಕ್ಕೆ ಮೆಟಾಫರ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಅಲಿಟ್ರೇಷನ್ ಇದೆ, ಆಪ್ಷನ್ ಡಿ ಅಲಿಟ್ರೇಷನ್ ರೈಟ್ ಆಗುತ್ತ. ಯಾಕೆ ರೈಟ್ ಆಗುತ್ತಪ್ಪ ಅಂದ್ರೆ ನೋಡ್ರಿ, ಸ್ಲಂಬರ್ ಸ್ಪಿರಿಟ್ ಸೀಲ್. ಎಸ್ ಕಾನ್ಸೋನೆಂಟ್ letter is repeated. The repetition of consonant letter or sound is called what my dear students? That is alliteration. This is the right answer for this question. Dear students and my dear friends or my English learners, I hope it is also very clear about that, the fourth question. Then next fifth question is, 2 years ago we were dash the sugarcane fields near Belgaum. The correct preserve to be filled here. Passing out ಅಲ್ಲ, passing on ಅಲ್ಲ, passing up ಅಲ್ಲ. ನೀವು ಇಲ್ಲಿ ಸರಿಯಾಗಿ ಓದ್ಕೊಂಡ್ಬಿಡ್ತದ. ಹಾಗಾದ್ರೆ ಆಪ್ಷನ್ ಸಿ ಇಲ್ಲಿ ಏನ್ ರೈಟ್ ಆಗುತ್ತಾ, ಏನಪ್ಪ ಅಂದ್ರೆ ಪಾಸಿಂಗ್ ಥ್ರೂ, ಅದರ ಮೂಲಕ, ಅದರಿಂದ ನಾವೇನ್ ಮಾಡ್ತಾ ಇದೀವಿ, ಹೋಗ್ತಾ ಇದೀವಿ. ಫಾರ್ ದಟ್ ರೀಸನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ the sixth question, but the same old nightmare came. Old anna underline ಮಾಡಿದ್ದಾರೆ. The underlined word is a or an. What is that? Preposition is wrong, adverb is wrong, conjunction ಅಲ್ಲೇ ಅಲ್ಲ. conjunction ಯಾವ್ಯಾವಪ್ಪ ಅಂದ್ರೆ fanboys, fanboys. F means for, A means and, N means nor, B means but, O means or, Y means yet, S means so. ಇಲ್ಲಿ ಅವು ಬರ್ತಾವ. ಹಾಗಾದ್ರೆ ಸಬ್ ಆರ್ಡಿನೇಟ್ ಕಂಜಕ್ಷನ್ಸ್ ಇದಾವ, ಅವು ಕೂಡ ಅದು ಓಲ್ಡ್ ಆಗಂಗಿಲ್ಲ. ಹಾಗಾದ್ರೆ ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ ಡಿ ಅಡ್ಜೆಕ್ಟಿವ್ ಈಸ್ ರೈಟ್ ಆನ್ಸರ್. ಓಲ್ಡ್ ಈಸ್ ಹಿಯರ್ ಅಡ್ಜೆಕ್ಟಿವ್ ಮೈ ಡಿಯರ್ ಸ್ಟೂಡೆಂಟ್. ದಿಸ್ ಈಸ್ ದ ರೈಟ್ ಆನ್ಸರ್. Dear students and my dear English learners, if you have that any doubt related to English grammar or any questions, you can just leave in a comment section your comment. I will come with that solution. Or if you didn't get that satisfied there, then we have the contact number in the description. You can contact with us. We have that clear that your doubts. Okay, here the second main is here. Observe the relationship in the first pair of words and complete the second pair accordingly in the following. Okay, ಇಲ್ಲಿ ಏನಿದೆಪ್ಪ ಅಂದ್ರೆ seventh question ಇದೆ ನೋಡ್ರಿ. seventh question ಗೆ just we have the answer. Okay, here SON son ಅಂದ್ರೆ ಏನು ಮಗ, SEN ಸನ್ ಅಂದ್ರೆ ಏನು ಸೂರ್ಯ, SAL ಸೇಲ್ ಅಂದ್ರೆ ಮಾರಾಟ ಮಾಡು. ಇನ್ನೊಂದು ಬರುತ್ತೆ ನೋಡ್ರಿ, SAIL ಇಸ್ ದ ರೈಟ್ ಆನ್ಸರ್. ಈ ಕ್ವಶನ್ ಎದರ ಮೇಲಿದೆಪ್ಪ ಅಂದ್ರೆ ಹೋಮೋಫೋನ್ಸ್ ಇದೆ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಹೋಮೋಫೋನ್ಸ್ ಮೇಲಿದೆ. ವಾಟ್ ಈಸ್ ಹೋಮೋಫೋನ್?
Homophone is a same pronunciation, different spelling, different meaning, my dear students. For that here SAIL sale is the right answer. Okay, the 8th question is here menacing. ಇದು ಎದರ ಮೇಗಿದೆ ಸಿನೋನಿಮ್ಸ್. ಸಿನೋನಿಮ್ಸ್ ಅಂದ್ರೆ ಏನು ಮೈ ಡಿಯರ್ ಸ್ಟೂಡೆಂಟ್ಸ್? ಸಿನೋನಿಮ್ಸ್ ಮೀನ್ಸ್ ಸಮಾನಾರ್ಥಕ ಪದಗಳು. ಮೆನಾನ್ಸಿಂಗ್ ಮೀನ್ಸ್ ಡೇಂಜರಸ್. ಇನ್ಸೆಸೆಂಟ್ ಮೀನ್ಸ್ ವಾಟ್? ಇನ್ಸೆಸೆಂಟ್ ಮೀನ್ಸ್ unbaited. Incessant means here is the right answer is unbaited, my dear students. ಇದರ ಸಿನಾನಿಮ್ ಅದರ ಸಮಾನಾರ್ಥಕ ಪದವನ್ನ ನೀವು ಬರಿಬೇಕು. ಅಥವಾ ಇಫ್ ಯು ಫೌಂಡ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ದಟ್ ಈಸ್ ದ ರೈಟ್ ಆನ್ಸರ್. ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿಕೊಂಡು ಕೂಡ ಬರಿಬಹುದು. ಓಕೆ, ಲೆಟ್ಸ್ ಕಮ್ ಟು ದಟ್ 9th ಕ್ವೆಶ್ಚನ್. ಫ್ಲಾಕ್. ಫ್ಲಾಕ್ ಮೀನ್ಸ್ ಗ್ರೂಪ್ ಆಫ್ ಶಿಪ್, ವಿ ಕ್ಯಾನ್ ಕಾಲ್ ದ ಫ್ಲಾಕ್. ಇದು ಎದರ ಮೇಲಿದೆ? ನೌನ್ ಟಾಪಿಕ್ ಮೇಲಿದೆ, ಸ್ಪೆಷಲಿ ಕಲೆಕ್ಟಿವ್ ನೌನ್ ಮೇಲಿದೆ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಹಾಗಾದ್ರೆ ಶೋಲ್ ಗ್ರೂಪ್ ಆಫ್ ಫಿಶಸ್, ನಂಬರ್ ಆಫ್ ಫಿಶಸ್, ವಿ ಕ್ಯಾನ್ ಕಾಲ್ ದಟ್ shoal, my dear students. This is the right answer. Then next 10th question, generous, miser. ಇದು ಅದರ ಮೇಗದ ಕ್ವೆಶ್ಚನ್. ಆಂಟನಿಮ್ಸ್. ಆಂಟನಿಮ್ಸ್ ಅಂದ್ರೆ ಏನು ಮೈ ಡಿಯರ್ ಸ್ಟೂಡೆಂಟ್ಸ್? ವಿರುದ್ಧಾರ್ಥಕ ಪದಗಳು. ಜನರಸ್, ಮೈಸರ್, ಫ್ರೆಂಡ್. ಇದರ ಅಪೋಸಿಟ್ ಏನಾಗುತ್ತೆ? ಎಫೋ, ಇಫೋ. ಮಿತ್ರ, ಶತ್ರು. ಇವತ್ತಿನ ಮಿತ್ರನೇ ನಾಳೆ ಶತ್ರು ಆಗ್ತಾನೆ ಮೈ ಡಿಯರ್ ಸ್ಟೂಡೆಂಟ್ಸ್ ಅಂಡ್ ಮೈ ಡಿಯರ್ ಇಂಗ್ಲಿಷ್ ಲರ್ನರ್ಸ್. ಇಫ್ ಯು ಆರ್ ಗೋಯಿಂಗ್ ಟು ಮೇಕ್ ದಟ್ ಫ್ರೆಂಡ್ಶಿಪ್ ದೇರ್ ಇಸ್ ಅ ಬಿ ಕೇರ್ಫುಲ್. Then which one is who is best, who is worst? Okay, for that reason then we have that one more proverb, all that glitters is not gold. Okay, let's come to that third main. Rewrite as directed. Frame a question to get the underlined word as an answer. Madhav goes to Andaman for summer vacation. ಈ ಒಂದು ಸೆಂಟೆನ್ಸ್ಗೆ ಏನು ಮಾಡೋದು ಹೇಳಿದಾರಪ್ಪ ಅಂದ್ರೆ ಅಂಡರ್ಲೈನ್ ಮಾಡಿದಕ್ಕೆ ನಮ್ಮದು WH ಕ್ವಶನ್ ಆಗಬೇಕು. ಹಾಗಾದ್ರೆ ಏನಾಗುತ್ತೆ? ಓಕೆ, ಜಸ್ಟ್ ರೈಟ್ ಹಿಯರ್ ಮೈ ಡಿಯರ್ ಸ್ಟೂಡೆಂಟ್ಸ್, ಫೇಯರ್ ಡಸ್. ಬಿಕಾಸ್ ಫೇರ್ ಯಾಕೆ ತೊಗೊಂಡಿವಿ? ಪ್ಲೇಸ್ ಇದ್ದಾಗ ನಾವು ಏನು ಮಾಡ್ತೀವಿ? ಫೇರ್ ಯೂಸ್ ಮಾಡಬೇಕು. ಇಫ್ ದ ಅಂಡರ್ಲೈನ್ ವರ್ಡ್ ಈಸ್ ರೆಫರಿಂಗ್ ಟು ದಟ್ ಪ್ಲೇಸ್ ವಿ ಶುಡ್ ಯೂಸ್ ದ ವಿ ವಿಲ್ ಯೂಸ್ ದಟ್ ಫೇರ್. ಫೇಯರ್ ಡಸ್ ಸಿಂಪಲ್ ಪ್ರೆಸೆಂಟ್ ಇದೆ ಮೈ ಡಿಯರ್ ಸ್ಟೂಡೆಂಟ್ಸ್. ಎಸ್ ಆ್ಯಡ್ ಮಾಡಿದ್ದಾರೆ ನೋಡ್ರಿ, ಅದಕ್ಕೆ ಏನು ಮಾಡಿದ್ದಾರೆ? ಡಸ್. Where does Madhav go for summer vacation? Where does Madhav go for summer vacation? Okay, keep the question mark. This is the right answer, my dear English learners. Okay, I hope it is also clear. Okay, next come to the 12th question. 12th question ಏನಿದೆ my dear students? Just it is the topic on the voices. Active and passive voice, my dear students. Deepti had eaten all the mangoes. What are the rules we will implement here when we are going to change that active into passive voice? I will tell you, my dear students. Okay, just to find out that subject. Deepti is a subject, had is a helping verb, eaten is a verb, my dear students. All the mangoes is object. Hagadra, then we will change that object into subject. Okay, right here. The mangoes, then helping verb ಯಾವುದು? had ಇದ್ದಾಗ we will take that been. The mangoes had been eaten. Who? By Deepti, my dear students. It is the right answer, right passive voice. Just another 1 marks noted, my dear students. It is useful for that not only in the 9th standard examination, it is useful for that all competitive examination. ಪ್ರತಿಯೊಂದು ಕ್ವಶನ್ ಪೇಪರ್ ಅಲ್ಲಿ ಈ ಪ್ರಶ್ನೆ ಇದ್ದೇ ಇರುತ್ತೆ my dear students. Okay, I hope you got the clarity. ನೀವು ಪಾಸ್ ಮಾಡಿ ಬರ್ಕೋಬಹುದು ಅಥವಾ ನೀವು ನೋಟ್ಸ್ ಅನ್ನು ಕೂಡ ರೆಫರ್ ಮಾಡ್ಕೋಬಹುದು my dear students. Next, the 13th question is use the following word as a noun in your own sentence. noun ಆಗಿ ಯೂಸ್ ಮಾಡಬೇಕು. ಯಾವ ರೀತಿ noun ಆಗಿ ಯೂಸ್ ಮಾಡ್ತೀರಿ ನೋಡ್ರಿ. ಓಕೆ, ಎಸ್, ಐ ವಿಲ್ ಟೇಕ್ ಹಿಯರ್ ಕ್ರಿಯೇಟಿವ್ noun ಆಗಿ ಯೂಸ್ ಮಾಡ್ತೀವಪ್ಪ ಅಂದ್ರೆ ಹಿಯರ್ ಇಸ್ one person. who is that? Sahana. I will take that sorry. Okay, we have that noun ಆಗಿ ಯೂಸ್ ಮಾಡೋಣ. ಏನಪ್ಪ ಅಂತಂದ್ರೆ there is a Sahana is a girl. Sahana is very creative person. ಸಹನಾ ಅನ್ನಕ್ಕೆ ಏನಪ್ಪ ಅಂದ್ರೆ ಬಹಳಷ್ಟು ಕ್ರಿಯೇಟಿವ್ ಆಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಆಕೆ ಇದ್ದಾಳೆ. ಇಲ್ಲಿ ನೋಡ್ರಿ, ಕ್ರಿಯೇಟಿವ್ ಅನ್ನ ನಾವು ನೌನ್ ಆಗಿ ಯೂಸ್ ಮಾಡಿದೀವಿ. ಇಷ್ಟು ಬರ್ದಿರಪ್ಪ ಅಂದ್ರೆ
1 ಮಾರ್ಕ್ಸನ್ನು ನೀವು ತಗೋತೀರಾ ಮೈ ಡಿಯರ್ ಸ್ಟೂಡೆಂಟ್ಸ್. ಇಲ್ಲಿ ನೋಡ್ರಿ ಫೋರ್ತ್ ಮೇನ್ ಇದೆ, ನೀವೇ ಕ್ವಶನ್ಸನ್ನು ಪಾಸ್ ಮಾಡಿ ನೋಡ್ಕೊಂಬೇಡ್ರಿ. ಯಾಕಪ್ಪ ಅಂತಂದ್ರೆ ಇವೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ ಲಿಟ್ರೇಚರ್ ಸಂಬಂಧಪಟ್ಟಿದ್ದು. ದೀಸ್ ಆಲ್ ಬಿಲಾಂಗ್ಸ್ ಟು ದಟ್ ಲಿಟ್ರೇಚರ್. ನೀಟಾಗಿ ನಾನು ಸ್ಲೋ ಆಗಿ ಹೋಗ್ತೀನಿ, ಯಾಕಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಆನ್ಸರ್ಸ್ ಇರ್ತಾವೆ. ಯು ಹ್ಯಾವ್ ದ ಆನ್ಸರ್ಸ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ಬಿಕಾಸ್ ಇಟ್ ಟೇಕ್ಸ್ ದಟ್ ಮೋರ್ ಟೈಮ್. ಇಫ್ ಯು ಹ್ಯಾವ್ ದಟ್ ಎನಿ ಡೌಟ್ಸ್ ರಿಲೇಟೆಡ್ ಟು ಕಾಂಟ್ಯಾಕ್ಟ್ ಅಸ್, ವಿ ವಿಲ್ ಕಮ್ ಟು ದಟ್ ದ ಆನ್ಸರ್ಸ್. 17th ಕ್ವಶನ್ ಇದೆ ನೋಡ್ರಿ, ಏನಿದೆ ಸರಿಯಾಗಿ ನೋಡ್ಕೊಡ್ರಿ. ದೆನ್ 18th ಚೈಲ್ಡ್ ಕಾಲ್ಡ್ ದ ಫಾದರ್ ಆ್ಯಂಡ್ ಮದರ್. ವೈ ವಾಸ್ ದ ಚೈಲ್ಡ್ ಕಾಲ್ಡ್ ರಿಪೀಟೆಡ್ಲಿ ಈಶ್ವರನ್ ಸೈಡ್. ಯಾಕಂದರೆ ಇದನ್ನೆಲ್ಲ ನಿಮ್ಮ ಮುಂದಿನ ಆನ್ಸರ್ಸ್ ಇರ್ತಾವೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅಥವಾ ನೋಟ್ಸು ಫೇರನ್ನು ಪ್ರಿಪೇರ್ ಮಾಡ್ತಿರ್ತೀರ, ಅದಕ್ಕೆ ಅಲ್ಲೇ ನೋಡ್ಕೊಡ್ರಿ. ಯಾಕಪ್ಪ ಅಂತಂದ್ರೆ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ದೇರ್ ಈಸ್ ನೋ ಟೈಮ್. ಇದು ಟೈಮಲ್ಲೇ ಐ ಆಮ್ ಡೂಯಿಂಗ್ ದ more efforts the betterment of you my dear English learners and my dear students. ಇಲ್ಲಿ ಇದನ್ನು narrate the events given picture reference to the weathering the storm in Ersma. Okay, picture writing is the given picture depicts about that ಏನು ಹೇಳುತ್ತೆ ಈ ಪಿಕ್ಚರನ್ನು ನೀಟಾಗಿ ನೀವು ಅರ್ಥ ಮಾಡ್ಕೊಂಡು ಬರೀರಿ. 25th ಕ್ವಶನ್ ಇದೆ, ನೀಟಾಗಿ ನೋಡ್ಕೊಡ್ರಿ, ಪಾಸ್ ಮಾಡಿ ನೋಡ್ಕೊಡ್ರಿ ಅಥವಾ ಸ್ಕ್ರೀನ್ಶಾಟನ್ನು ತೊಗೊಳ್ರಿ ನಿಮ್ಮ ಬಲ್ಲಿ ಕ್ವಶನ್ ಪೇಪರ್ ಇರ್ಲಿಕ್ಕಂದ್ರೆ ನೀವು ನೀಟಾಗಿ study in your study hours in the home my dear students. I hope all the best for your examination related to grammar. ಏನಾದರೂ ಕ್ವಶನ್ಸ್ ಇದ್ದರೆ ನಿಮಗೆ ಫಾರ್ SLC or any competitive examination I will help you, don't worry about that. Here is 28th question, change the following sentence into reported speech. ಇಲ್ಲಿ ಏನಿದೆಪ್ಪ ಅಂತಂದ್ರೆ ಗ್ರಾಮರ್ ಕ್ವಶನ್ ಇದೆ, 2 ಮಾರ್ಕ್ಸ್ ಇದೆ ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಯಾವ ರೀತಿ ಬರೀಬೇಕು? ಮೋಹಿತ್ said to me, will you come and chop food for me? Okay, who is the speaker here? Mohit. As it is buried my dear students, write down who is the speaker, write the speaker. Mohit. Said to is a reporting verb my dear students. Reporting verb said to, it changes to asked. Said to ಇದೇನಾಗುತ್ತೆ ಆಸ್ಕ್ಡ್ ಆಗುತ್ತೆ. ಯಾಕೆ ಇಲ್ಲದಪ್ಪ ಅಂದ್ರೆ ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅದ, ಎಸ್ ಆರ್ ನೋ ಕ್ವಶನ್ ಅದ. ಓಕೆ, ಮೋಹಿತ್ ಆಸ್ಕ್ಡ್ ಮೀ. ಇಲ್ಲಿ ಕನೆಕ್ಟ್, ರಿಮೂವ್ ದ ಕಾಮಾ ಅಂಡ್ ಇನ್ವರ್ಟೆಡ್ ಕಾಮಾ, ದೆನ್ ಇಟ್ ವಿಲ್ ಕಮ್ ದಟ್ ಇಫ್. when we are going to change that reported speech, you change interrogative into assertive form. assertive form ತಗೋಬೇಕು ನೋಡ್ರಿ. ಇವು ಅಂದರೆ ಯಾರಿಲ್ಲಿ ನಾನೇ, ಮೋಹಿತ್ ನನಗೆ ಹೇಳಿದಾನ. ಓಕೆ, ಮೋಹಿತ್ ಆಸ್ಕ್ಡ್ ಮೀ ಇಫ್. ಇಲ್ಲಿ ಇಫ್ ಆರ್ ವೆದರ್ ಅಂತಕ್ಕಂಥ ಒಂದು ಕನೆಕ್ಟರ್ಸನ್ನು ಲಿಂಕಿಂಗ್ ವರ್ಡ್ಸನ್ನು ತಗೋಬೇಕು. ಇಫ್ if 2 times ಇದೆ, ಒಂದೇ ಟೈಮ್ ಯೂಸ್ ಮಾಡ್ರಿ ಓನ್ಲಿ. ಓಕೆ, ಮೋಹಿತ್ ಆಸ್ಕ್ಡ್ ಮೀ ಇಫ್, ಯು ಮೀನ್ಸ್ ಹೂ, ಯು ಮೀನ್ಸ್ ಐ. ಇಫ್ ವಿಲ್ ಚೇಂಜಸ್ ಇಂಟು ವುಡ್. ಯು ಜೊತೆ ವಿಲ್ ಬರ್ತದೆ, ಐ ಜೊತೆ ಶುಡ್ ಬರ್ತದ. ಇಫ್ ಐ ಶುಡ್ ಕಮ್ and chop wood for me. Okay, this is the full stop. Keep the full stop because my dear students, remove the all punctuation marks when we are going to change that indirect or reported speech. Once again we will see the answer. Mohit asked me if I should come and chop wood for me. Okay my dear students, ಇಲ್ಲಿ me ಆಗಲ್ಲ, ಏನಾಗುತ್ತಪ್ಪ ಅಂತಂದ್ರೆ Mohit wood for chop wood for him. me ಅಂದ್ರೆ ಯಾರಲ್ಲಿ? Mohit. For that reason it changes that him my dear students. Okay, let's we have that clear ಆಗಿದೆ ಅಂತ ತಿಳ್ಕೊಳ್ಳಿ. Next we will move to that 29th question. Combine the sentence using as soon as, next hardly, when. Each questions have that 1 mark. Okay, let's how we will change as soon as. Okay, we will change that a answer as soon as she entered to school. The bell rang. ಇಲ್ಲಿ ಬರೀತೆ ನೋಡ್ರಿ my dear student, the bell rang. It is the right answer. As soon as she entered to school, the bell rang. This is the 1 marks ತೊಗೊಂಡ್ರಿ ನೀವು. ಓಕೆ, ಎಲ್ಲ ಅಲ್ಲೇ ತೊಗೊಂಡು ಬರೀದದ, just combining the sentence. Okay, next hardly when. We will use that hardly when. Okay, how to use that hardly? Okay, beginning you can use my dear students
hardly she hardly had. ಯಾವಾಗ hardly ಬರ್ತದೆ you must take that had. Hardly had she entered to school. Hardly she had entered to school when the bell rang. When the bell rang, my dear students. It is a right answer, my dear students. Okay, then rule ಏನಿದೆ ನೋಡ್ರಿ, when you will use that hardly you must use that had plus subject. see ಏನು subject ಇದೆ, you should use that V3. then remaining second sentence you write in the simple past. okay, I hope it is also clear, my dear students. ಏನಾದರೂ ಡೌಟ್ ಇದ್ರೆ just leave in the comment section or contact us. okay, here is a 30 question, my dear students. what is the 13th question? change the following sentence into other two degrees of comparison. degrees of comparison topic ಮೇಲೆ this question asked, my dear students. the question is like this: very few kings were as great as Ashoka. it is in the find out the which degree it is. it is in the positive degree, my dear students. which degree? positive degree. if you get the 2 marks here, you must change into other degrees. then what are the other degrees? first you will change that comparative, my dear students. comparative degree. how we will change? I will tell you that. take the subject. which one is subject? Ashoka. which one is verb here? were. here very few kings are here, for that reason here is a plural verb. then here is the only Ashoka, singular subject, for that reason Ashoka was. here is the adjective great. take that adjective in the, use that comparative adjective. Ashoka was greater than most other. greater than most other. okay, ಇಲ್ಲಿ ನೋಡ್ರಿ, most other kings. okay, keep in your mind, dear students, when very few will come, you must use that most other. it is in the 4 type of in the degrees of comparison. if you wrote this much, you will get that 1 mark. then you need to get that 1 more marks plus 1 more mark. then you change into superlative, my dear students. superlative degree. my students, never lose your marks. I never leave you to lose your marks. ನಾನು ನಿಮ್ಮನ್ನು ಸೋಲಿಕ್ಕೆ ಬಿಡಲ್ಲ. for that reason, okay, just I am going to change that. Ashoka, write that subject. Ashoka was one of the. Ashoka was one of the greatest. use the superlative adjective. one of the greatest kings. when is the very few, use that. then most other in the superlative degree, we can use that 1 of the. ಇಷ್ಟು ಬರೆದ್ರಿ 2 marks. okay, I hope it is clear. ಆ ರೂಲ್ ಅನ್ನು ಸರಿಯಾಗಿ ನೋಡ್ಕೊಡ್ರಿ. see my dear students, very carefully that rule. okay, if you want that, take the screenshot, my dear students. okay, we will move that. ಇನ್ನು ಎಲ್ಲ ಇಲ್ಲಿ write a story account comprehensive picture provided. here is the festival is going on, the people are enjoying, the one picture is equal than 1000 words. ಈ ರೀತಿ ನೀವು ಲೈನ್ಸ್ ಅನ್ನು ಹಾಕ್ರಿ, ನೀಟಾಗಿ ಬರೀರಿ, ಅಬ್ಸರ್ವ್ ಮಾಡಿರಿ. ಯಾಕಂದರೆ ಟೈಮ್ ಭಾಳಷ್ಟು ಶಾರ್ಟ್ ಇದೆ, ನಿಮಗೂ ಕೂಡ ಚೆನ್ನಾಗಿ ಪ್ರಿಪೇರ್ ಮಾಡಿರಿ. ಇಲ್ಲಿ ನೋಡಿರಿ, ಕ್ಲೂಸ್ ಕೊಟ್ಟಿದ್ದಾರೆ, ನೀವು ಇದನ್ನು ಪ್ಯಾರಾಗ್ರಾಫ್ ಮಾಡಿ ಬರೀಬೇಕು. ನೀವು ಬರೀತೀರಿ, ಪಾಸ್ ಮಾಡಿರಿ, ಕ್ವಶನ್ ಹಾಕೋರಿ. ನಿಮ್ಗೆ ಗೊತ್ತಾಗ್ಲಿಕ್ಕಂದ್ರೂ ಕೂಡ ಐ ವಿಲ್ ಕಮ್ ವಿತ್ ದಟ್ ಸೊಲ್ಯೂಷನ್, ಮೈ ಡಿಯರ್ ಸ್ಟೂಡೆಂಟ್ಸ್. ಡೋಂಟ್ ವರಿ. ಹಿಯರ್ ಇಸ್ ದ 34th question. just you have read it. then we will move to that question paper. I am going to show you, my dear students, an old angered Saint Peter explain the comprehensive lines of the standards given. okay, here is also picture. explain the reason incident happen. ಏನು ಇನ್ಸಿಡೆಂಟ್ ಆಗಿರ್ಬೋದು ಇದನ್ನು ಎಕ್ಸ್ಪ್ಲೇನ್ ಮಾಡಿರಿ. then here is George. ನೀಟಾಗಿ ಓದ್ಕೊಡ್ರಿ, ಬಿಕಾಸ್ I need to your time. okay, just I am going to the difficulties of your grammar. okay, here is the question. Sante explain the reference to context. okay, here is the dialogue. for that you can write, my dear students. next, slumber did my spirit still
Here is the poem. You can need to write the summary, 40 question. Okay, quote from the memory. Next travelogue, you can write that travelogue. Okay, ಯಾವ ಕ್ವಶನ್ಸ್ ಇದೆ ನೋಡ್ರಿ, ಚೆನ್ನಾಗಿ ಬರೀರಿ. ಯಾಕಂದ್ರೆ ಭಾಳಷ್ಟು ಕಂಟಿನ್ಯೂಸ್ ಆಗಿ ಓದೋದ್ರಿಂದ ದೆರ್ ಇಸ್ ಅ ಎನರ್ಜಿ ಲಾಸ್ ಆಫ್ ಅಸ್. ಏನು ನೀಡಿದೆ ಅದನ್ನು ನಾನು ಕೊಡಲಿಕ್ಕೆ ಹೋಗ್ತಾ ಇದ್ದೀನಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಇಟ್ ಈಸ್ ಕ್ಲಿಯರ್ ಅಬೌಟ್ ಯು. Okay, here is a essay related mass media and Swachh Bharat. Write very well. You have that in your textbooks. Then is the last is a letter writing. PDO letter ಬರೀಬೇಕು, PDOಗೆ ಸ್ಟೇಟ್ ಲೈಟ್ಸ್ಗೆ. ಓಕೆ, ಐ ಹೋಪ್ ಇಲ್ಲಿ ಆದರ್ಶ ರೈಟ್ ಸೆಂಡ್ 1500 ಯುವರ್ ಸ್ಕೂಲ್ ಎಕ್ಸ್ಟೆನ್ಷನ್ ಫಾದರ್ ಪರ್ಸನಲ್ ಲೆಟರ್ ಇದೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಯೂಸ್ಫುಲ್ ಆಗಿದ್ರೆ then I need from your side only for that your subscription, because your subscription is our motivation, and share your friends, it will also useful for them. And if you liked our teaching like that, if you have that any comment in the comment section. Okay, thanks for watching ಅಂತ ಹೇಳ್ತಾ, ಓಕೆ ಮತ್ತೊಂದು ವಿಡಿಯೋ ಕ್ಲಾಸಲ್ಲಿ ನಿಮ್ಮ ಬೆಟರ್ಮೆಂಟ್ಗೆ ನಾನು ಬರ್ತೀನಿ ಅಂತ ಹೇಳ್ತಾ, ಓಕೆ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಕ್ಲಾಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಬಾಯ್.